38 ಆಮೇಲೆ 24 PS 3 ಇದೆ ಒಂದು ತಾಲೂಕಲ್ಲಿ. ಒಂದು ಬಾಗೇವಾಡಿ, ಡಂಬಳ, ಆಮೇಲೆ ಹಿರೇವಡ್ಡಿ. ಡಂಬಳದಲ್ಲಿ 4 ಆಗಿದ್ದಾವೆ, ಈ ಬಾಗೇವಾಡಿಯಲ್ಲಿ 7 ಆಗಿದ್ದಾವೆ, ಹಿರೇವಡ್ಡಿ 5 ಆಗಿದ್ದಾವೆ. ಆಮೇಲೆ ಎಲ್ಲ ವ್ಯಾಕ್ಸಿನೇಷನ್ ಕಡೆ ಎಲ್ಲ ಕಡೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ. ಮುಂಚೆನಾಗಿ ಸೆಷನ್ ಮಾಡ್ತಾ ಇದ್ದೀವಿ. 95 ಸೆಷನ್ ಇದೆ ನಮ್ಮ ತಾಲೂಕಲ್ಲಿ. ಎಲ್ಲ ಹಳ್ಳಿಯೊಳಗೂ ಸೆಷನ್ ಮಾಡಿ ವ್ಯಾಕ್ಸಿನೇಷನ್ ಆಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಬರ್ತಡೋದನ್ನ ಹಿಡಿದು 16 ವರ್ಷದ ಮಕ್ಕಳವರೆಗೂ ಎಲ್ಲ ವ್ಯಾಕ್ಸಿನೇಷನ್ ಮಾಡ್ತಿದ್ವಿ. ಈಗ ಜುಲೈ ಆಗಸ್ಟಕ್ಕೆ ಶಾಲೆ ಮಕ್ಕಳಿಗೆ DPT ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಅದು ಈಗಿನ ಜೂನ್ ತಿಂಗಳಲ್ಲಿ ಎಜುಕೇಷನ್ ಎಕ್ಸಾಮ್ ಅಂತ ಹೇಳ್ತಾರೆ. ಜುಲೈ ಮತ್ತು ಆಗಸ್ಟ್ ತಿಂಗಳಾಗ DPT ವ್ಯಾಕ್ಸಿನೇಷನ್, TB ವ್ಯಾಕ್ಸಿನೇಷನ್ ಮಾಡಿ ಮಕ್ಕಳಿಗೆ ಕವರ್ ಮಾಡ್ತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಯಾವ್ದು NHM ಎಲ್ಲ ಇದೆಯಲ್ಲ, ಎಷ್ಟು ಹೋದ ವರ್ಷ ಎಷ್ಟು ಅನುದಾನ ಬಂದಿತ್ತು? ಅನುದಾನ ಕೊಟ್ಟಿದ್ದು ಇಲ್ವಾ? ಇಲ್ಲ. ಅನುದಾನದ ಬಗ್ಗೆ ಅಲ್ಲ, ನೀವೇನು ಬುಕ್ಲೆಟ್ ಇದೆಯಲ್ಲ, ಮಾಹಿತಿ ಇಲ್ವಾ ನಿಮ್ಮ ಹತ್ರ? ಬುಕ್ಲೆಟ್ ಆಗಿರೋದು ಸರಿ, ನೀವು ಬರುವಾಗ ಪ್ರಿಪೇರ್ ಆಗಿ ಬರ್ಬೇಕಲ್ಲ, ಸುಮ್ಮನೆ ಹಾಗೆ ಬರ್ಬಾರ್ದಲ್ಲ. ಯಾರು ಬರ್ತೀರಾ ಅವ್ರೆಲ್ಲ ತಿಳ್ಕೊಂಡು ಬರ್ಬೇಕಲ್ಲ. ಬುಕ್ಲೆಟ್ ಅಂಡ್ ರಿಪೋರ್ಟ್ ಏನ್ ಕೊಟ್ಟಿದಾರಲ್ಲ ನಿಮ್ಮ ಆಫೀಸಿಂದ, ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಕಾಪಿ ಇಟ್ಕೊಂಡು ಬರ್ಬೇಕಲ್ಲ ನೀವು. ಮತ್ತೆ ಹೇಳಿ, ಇಷ್ಟೊಂದು ಐಟಮ್ ತಗೊಂಡಿರಲ್ರಿ? ಸರಿ, ಉಪಕೇಂದ್ರ ಸ್ಥಾಪನೆ ಯಾವುದು ಬಜೆಟ್ ರಿಲೀಸ್ ಆಗಿದ್ದು, ಸ್ವತಂತ್ರ ಬಿಲ್ಡಿಂಗ್ ಆಮೇಲೆ ಸಾಮಗ್ರಿಗಳಿಗಂತೂ ಯಾವ ಬಜೆಟ್ ರಿಲೀಸ್ ಆಗಿದ್ದು. ಟೋಟಲ್ ಒಂದೇ ದೂರವಾಣಿ ವೆಚ್ಚಕ್ಕೆ ಅಂತ ಹೇಳಿ 31,745 ಅಷ್ಟೇ. ತಾಲೂಕು ಹೆಲ್ತ್ ಆಫೀಸರ್ ರಜಾ ಹಾಕ್ತಾರೆ. ಎಮರ್ಜೆನ್ಸಿ ಬಂದಿದ್ದಕ್ಕೆ ರಾತ್ರಿ ಫೋನ್ ಮಾಡಿ ಆಯ್ತು, ಇವಾಗ ಗಮನಕಾರ ತರಬೇಕು, ನನಗಾದ್ರೂ ಫೋನ್ ಮಾಡ್ಬೇಕಲ್ಲ. ಹೇಳಿ ಅಂತ ಹೇಳ್ತೀನಿ ಅದಕ್ಕೆ ಅಲ್ಲ ಹೇಳ್ತೀನಿ, ನಿಮ್ಗೆ ಹೇಳ್ತೀನಿ ಅಂತಿದ್ರ ಸರ್, ಅದಕ್ಕೆ ನಾನು ಆಯ್ತು, ಕೂತ್ಕೊಳ್ಳಿ. ಹೇಳಿ. ಎಷ್ಟು ಏರಿಯಾ ಎಕ್ಸ್ಪೆನ್ಷನ್ ಮಾಡಿದ್ದೀರಾ ತಾಲೂಕಲ್ಲಿ? ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬಿಫೋರ್ ಲಾಸ್ಟ್ ಇಯರ್ ಎಷ್ಟಿತ್ತು, ಲಾಸ್ಟ್ ಇಯರ್ ಎಷ್ಟು ಏರಿಯಾ ಎಕ್ಸ್ಪೆನ್ಷನ್ ಆಗಿದೆ? ಕ್ರಾಪ್ ವೈಸ್ ಹೇಳಿ. ಎಷ್ಟು ಹೆಕ್ಟೇರ್ ಜಾಸ್ತಿ ಮಾಡಿದ್ದೀರಾ? ಬಟ್ ನರೇಗಾದಲ್ಲಿ ನಿಮ್ದು ಪ್ರಗತಿ ತುಂಬಾ ನಿರಾಶಾದಾಯಕವಾಗಿದೆ ಅಂತ ಪ್ರತಿ ಮೀಟಿಂಗ್ ಅಲ್ಲೂ CEO ಸರ್ ಹೇಳ್ತಿರ್ತಾರೆ DDH ಅವರಿಗೆ. ಬಹಳ ಕಡಿಮೆ ಇದೆ ಮ್ಯಾಂಡೇಟ್ಸ್ ನಿಮ್ದು ನರೇಗಾ ಯೋಜನೆಯಲ್ಲೂ ಕೂಡ. ಪ್ರತಿ ವರ್ಷ ಏರಿಯಾ ಎಕ್ಸ್ಪೆನ್ಷನ್ ಎಷ್ಟಾಗುತ್ತೆ ಅಂದ್ರೆ ಮಾನ್ಯ ಸಂಸದರು ಕೂಡ ಬಸವರಾಜ ಬೊಮ್ಮಾಯಿ ಸರ್ ಏನು ಸಭೆ ತಗೊಂಡಿದ್ರು, ದಿಶಾ ಮೀಟಿಂಗ್ ಅಲ್ಲೂ ಕೂಡ DDH ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಿನಿಮಮ್ 10,000 ಹೆಕ್ಟೇರು ಇಡೀ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನೀವು ಅದಕ್ಕೆ DPR ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಹೆಚ್ಚು ಸ್ಕೋಪ್ ಇರೋದು ಮುಂಡ್ರಿಗಿ ಅಂಡ್ ಶಿರಹಟ್ಟಿ ತಾಲೂಕಲ್ಲಿ. ಹಾಗಾಗಿ ನೀವು ಹೆಚ್ಚು ಈ ನಿಟ್ಟಿನಲ್ಲಿ DPR ಮಾಡಿ ಪ್ರಿಪರೇಷನ್ ಮಾಡಿ ಇಮಿಡಿಯೇಟ್ ಅಕಾರ್ಡಿಂಗ್ಲಿ ಏರಿಯಾ ಎಕ್ಸ್ಪೆನ್ಷನ್ ಮಾಡಬೇಕು ಪ್ರತಿ ವರ್ಷ. ನರೇಗಾದಲ್ಲೂ ತುಂಬಾ ಸ್ಕೋಪ್ ಇದೆ ನೋಡಿ, ಮಾಡಿದ್ರೆ ಡೆಫಿನೆಟ್ಲಿ.
ಮೆಚೂರಿ ಬೇಗ ಮಾಡಿಕೊಂಡು ನಾವು SMAM ಅಲ್ಲಿ ಏನು ಕೊಡ್ತೀರಾ? SMAM ಅಲ್ಲಿ ಎಷ್ಟು ಸಬ್ಸಿಡಿ ಇದೆ ಮಿನಿ ಟ್ರ್ಯಾಕ್ಟರ್? ಮಿನಿ ಟ್ರ್ಯಾಕ್ಟರ್ 75,000 ಜನರಲ್ ಇದೆ, 1 ಲಕ್ಷ SC/ST ಗೆ. ಅದು ಹೋದ್ರೆ 2 ಟ್ರ್ಯಾಕ್ಟರ್ ಇತ್ತು, ಒಂದು ಸೆಡೆಕ್ಟ್ ಮತ್ತು ಒಂದು ಡಬಲ್ ಅದು 2 ಲಕ್ಷ. ಐದು ಮಾಡೋದಂದ್ರೆ 10 ಬೈ 49 ಟ್ರ್ಯಾಕ್ಟರ್ ಬೇಕು ದುಡಿಯುತ್ತಾರೆ. 3,11,000 ಕಲ್ಯಾಣ ಸಹಾಯಧನ ಮಾಡಬೇಕು. RKBY ಯೋಜನೆಯಲ್ಲಿ ಏನು ಕೊಡ್ತೀರಾ ರೈತರಿಗೆ? ಮೇಡಮ್ ಅದರಲ್ಲಿ ದ್ರಾಕ್ಷಿ ಒಣ ದ್ರಾಕ್ಷಿ ಘಟಕ ಬರ್ತದೆ, ಆನಿಯನ್ ಸೆಟ್ ಬರ್ತದೆ, SC/ST ಇರುತ್ತೆ. ನಂತರ ಇದು ಬರ್ತದೆ, ಮಾರ್ಕೊಂಡು ಬರ್ತದೆ. ಸರಿ. ಅದೇ ರೀತಿಯಾಗಿ ಮೇಡಮ್ ರಾಜ್ಯ ಸರ್ಕಾರದ ಯೋಜನೆ ಅಂದ್ರೆ CHC ಬರ್ತದೆ ಪ್ರಮುಖವಾಗಿ. ಅದರಲ್ಲಿ ನಮಗೆ ಏರಿಯಾ ಪ್ರದೇಶ ಹೊಸ ಪ್ರದೇಶ ಉದ್ಯೋಗಕ್ಕೆ ಜಾಸ್ತಿ ಮಾಡಿದ್ರೆ ಇದಕ್ಕೆ ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟ್ ಇನ್ನೂ ಕ್ರಾಪನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಇವತ್ತು ಅದ್ರ ಪ್ರಕಾರ 670,000 ಇದರಲ್ಲಿ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ 2,000 ರೂಪಾಯಿ ಬೀಜಕ್ಕೆ ಸೇರ್ಕೊಂಡು 486 ಹೆಕ್ಟರ್ ನಾವು ಬೋಟ್ಲು ಬೆಳೆಯುತ್ತೀವಿ. 594 ಹೆಕ್ಟರ್ ಜನರಿಗೆ ಬಂದರೆ ಪ್ರತಿಯೊಬ್ಬ ರೈತರಿಗೆ 2,000 ರೂಪಾಯಿ ಬೀಜಕ್ಕೆ ನಮಗೆ 25 ಲಕ್ಷ 22,000 ರೂಪಾಯಿ. ನಂತರ ಮಗುವನ್ನು ಮತ್ತು ಜೇನು ಸಾಕಾಣಿಕೆ 12 ಬಾಕ್ಸಿಗೆ ಸಹಾಯಧನ ಇರ್ತವೆ, 40,000 ನಾವು ಬೆಳೆಸೋದು. ಅದೇ ರೀತಿ ಮೇಡಮ್ರೆ PM ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಮೇಡಮ್ರೆ ರಾಜ್ಯ ಸರ್ಕಾರದ ವಂತಿಕೆ ನಾವು 38,32,000 ಅನುದಾನ ಬೆಳೆಯುತ್ತೀವಿ. ಅದೇ ರೀತಿ ಮೇಡಮ್ ಜಿಲ್ಲಾ ಪಂಚಾಯಿತಿಯಲ್ಲಿ ನಾವು ತೋಟಗಾರಿಕೆ ಕ್ಷೇತ್ರ ನಿರ್ವಹಣೆ ಮಾತ್ರ ಅನುದಾನ ಇರ್ತದೆ. ಅದರ ಪ್ರಕಾರ ನಾವು ರೈತರಿಗೆ ತೆಂಗು ಉತ್ಪಾದನೆಯನ್ನು ಮಾಡಿ ಸರ್ಕಾರಕ್ಕೆ ಓಕೆ ಓಕೆ ಕೂತ್ಕೊಳ್ಳಿ. ಟೆಂತಲ್ಲಿ ಇದಿದೆ ತಾಲೂಕದ ಜಿಲ್ಲೆ ಕಂಪೇರ್ ಮಾಡಿದಾಗ ಫಸ್ಟ್ ಪ್ಲೇಸ್ ಯಾವುದಿದೆ? ಯಾಕೆ ಗೊತ್ತು? ನೀವೇ ಫಸ್ಟ್ ಕೊಡ್ಬೇಕು, ಫಸ್ಟ್ ಮಾಡ್ಬೇಕಲ್ಲ. ಇಂಪ್ರೂವ್ ಆಗ್ಬೇಕಂತ ಸಂಪನ್ಮೂಲ ಶಿಕ್ಷಕರನ್ನ ಶಾಲೆಗಳಿಗೆ ಹೋಗಿ ವಿಶ್ವವಾಗಿ ಬೋಧನೆ ಮಾಡುವ ಪ್ರಯತ್ನ ಆಮೇಲೆ ನಡಿಕೆ ಇರುವಂಥ ಅರ್ಜಿ ಮಾಡ್ಕೊಂಡು ಪ್ರಯತ್ನ ಮಾಡಿದೆ. ಅವರಿಗೆ ಪಾಸಿಂಗ್ ಟೈಮಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗಿದೆ. ನೋಡಿ, ಮುಂದಕ್ಕೆ ಫಸ್ಟ್ ಅಥವಾ ಸೆಕೆಂಡ್ ಇರಬೇಕು ಈ ವರ್ಷ ಇದರಲ್ಲಿ. ಆಯ್ತಾ? ಈ ವರ್ಷ ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಆಯ್ತು. ವರ್ಷದ ಮಕ್ಕಳ ದಾಖಲಾತಿ ಮೇಡಮ್ ಗುರಿ 10,342 ಗುರಿ ಇದೆ ಮೇಡಮ್. ಅದರಲ್ಲಿ ನಾವು ಈ ತಿಂಗಳ ಸಾಧನೆ 10,115 ಮೇಡಮ್. ಒಟ್ಟು 97.81% ಸಾಧನೆ ಆಗಿದೆ ಮೇಡಮ್. ನಂತರ ಗರ್ಭಿಣಿಯವ್ರದ್ದು 1,306 ಗುರಿ ಇದೆ ಮೇಡಮ್. 1,194 ಸಾಧನೆ ಇದೆ ಮೇಡಮ್. 91% 42 ಪಾಯಿಂಟ್ ಆಗಿದೆ ಮೇಡಮ್. ಬಾಣಂತಿಯರು 1,326 ಗುರಿ ಇದೆ ಮೇಡಮ್. 1,148 ಸಾಧನೆ ಆಗಿದೆ. ಒಟ್ಟು 86.58 ಸಾಧನೆ ಆಗಿದೆ ಮೇಡಮ್. ಕಾರ್ಯಕರ್ತೆ ಮತ್ತು ಸಹಾಯಕರಲ್ಲಿ 370 ಗುರಿ ಇದೆ ಮೇಡಮ್. 328 ನಮ್ಮಲ್ಲಿ ಸಾಧನೆ ಇದೆ, 88.65. ಇನ್ನು ಉಳಿದ ಕಾರ್ಯಕರ್ತೆಯನ್ನ ನಾವು ಇಲ್ಲಿ ನೇಮಕಾತಿಗೆ ಪ್ರೊಸೆಸ್ ಪ್ರಾರಂಭದಲ್ಲಿದೆ ಮೇಡಮ್. ವೇತನ ಮಾಡಕತ್ತಿದ್ದಾರೆ ಸರ್, ಏಪ್ರಿಲ್ ಮೇ ಮಾಡಕತ್ತಿದ್ದಾರೆ. ಏಪ್ರಿಲ್ ಮೇ ಮಾಡಕತ್ತಿದ್ದಾರೆ ಮೇಡಮ್.
ಇತರೆ ಇದರೊಳಗೆ 98ನೊಳಗೆ 1,47,20,000 ಇದೆ. SC PDಯೊಳಗೆ 3,37,95,000 ಇದೆ ಮೇಡಮ್. ಆಮೇಲೆ TSP ಒಳಗೆ 15,81,000 ಒಟ್ಟು 22 ಕೋಟಿ ಹಿಂಗಿದೆ ಮೇಡಮ್. ಅದರೊಳಗೆ ನಮ್ಮಲ್ಲಿ ತಾಲೂಕಿನಿಂದ ಬಿಡುಗಡೆ ಆದದ್ದು ಮೇಡಮ್ 50,24,000 ಬಿಡುಗಡೆ ಆಗಿದೆ ಮೇಡಮ್. ಆದರೆ ಖರ್ಚು ಏನು ಯಾವುದು ಮಾಡಿಲ್ಲ ಮೇಡಮ್. ನಂತರ ಇಲ್ಲಿ ಆಡಳಿತ ವೆಚ್ಚದಲ್ಲಿ ಡ್ರಾಪ್ಔಟ್ಸ್ ಇದೆಯಾ? ಡ್ರಾಪ್ಔಟ್ಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್. ಅಂದ್ರೆ ಕಾಲ್ಮೆಂಟ್ಗೆ ಹೋಗುವಂತ ಮಕ್ಕಳು ಇದಾವ್ರಿ ಮೇಡಮ್. ಆದ್ರೆ ನಮ್ಮಲ್ಲಿ ಡ್ರಾಪ್ಔಟ್ಸ್ ಇಲ್ಲ ಮೇಡಮ್. ಅಂದ್ರೆ ಸ್ಕೂಲ್ ಡ್ರಾಪ್ಔಟ್ಸ್ ಸಿಗಲ್ಲ ಮೇಡಮ್. 7th ಅಂತೂ ಕಂಪಲ್ಸರಿ ಅಟೆಂಡೆನ್ಸ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಇದ್ದೇ ಇರುತ್ತೆ ಮೇಡಮ್. ಮತ್ತೆ ನಮ್ಮಲ್ಲಿ ಅಂಗನವಾಡಿಯಿಂದ ಡ್ರಾಪ್ಔಟ್ಸ್ ಯಾವ ಸಿಗಲ್ಲ ಮೇಡಮ್. ಮಧ್ಯಾಹ್ನ ಊಟ ಕೊಡ್ತೀರಲ್ಲ ಮಕ್ಕಳಿಗೆ ಅಲ್ಲೇ ಕೊಡ್ತೀರಲ್ಲ ಮಾಡಿ ಪ್ರಿಪರೇಷನ್ ಮಾಡಿ ಫುಡ್ ಎಲ್ಲ ಕೊಡ್ತಾ ಇದ್ದೀರಾ? ಏನೇನು ಕೊಡ್ತೀರಾ? ಬೆಳಗ್ಗೆ ಮಿಲೆಟ್ ಲಾಡು ಅಂತ ಇದೆ ಮೇಡಮ್ ಒಂದು, ಮತ್ತು ಒಂದ್ ದಿವಸ ಪುಷ್ಟಿ ಲಾಡು ಅಂತ ಇದೆ ಮೇಡಮ್. ಮತ್ತೆ ಮಧ್ಯಾಹ್ನ ಊಟ ಉಪಹಾರಕ್ಕೆ ವಾರದಲ್ಲಿ 3 ದಿವಸ ಅನ್ನ ಸಾಂಬಾರ್ ಇದೆ ಮೇಡಮ್. ಮತ್ತೆ 3 ದಿವಸ ಉಪ್ಪಿಟ್ಟಿದೆ ಮೇಡಮ್. ಅದೇ ಸೇಮ್ ಗರ್ಭಿಣಿ ಬಾಣಂತಿಯವರಿಗೂ ಅನ್ನ ಸಾಂಬಾರ್ ಮತ್ತು ಉಪ್ಪಿಟ್ಟಿದೆ ಮೇಡಮ್ ವಾರದಲ್ಲಿ 3 ದಿವಸದಂಗೆ. ಮತ್ತೆ ನಮ್ಮ ಅಪೌಷ್ಟಿಕ ಮಕ್ಕಳಿಗೆ ಮತ್ತು ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ ವಾರದಲ್ಲಿ ನಾವು 3 ದಿವಸ ಮೊಟ್ಟೆ ಕೊಡ್ತೀವಿ ಮೇಡಮ್. ಅಪೌಷ್ಟಿಕ ಮಕ್ಕಳಿಗೆ 5 ದಿವಸ ಮೊಟ್ಟೆ ಕೊಡ್ತೀವಿ. ಮತ್ತೆ ಸಾಮಾನ್ಯ ಮಕ್ಕಳಿಗೆ 3 ದಿವಸ ಮೊಟ್ಟೆ ಕೊಡ್ತೀವಿ ಮೇಡಮ್. ಅದೇ ತರ ಗರ್ಭಿಣಿಯವರು ಬಾಣಂತಿಯರಿಗೆ 1 ತಿಂಗಳಲ್ಲಿ 25 ದಿವಸ ಮೊಟ್ಟೆ ಕೊಡ್ತೀವಿ ಮೇಡಮ್. ಅಪೌಷ್ಟಿಕ ಮಕ್ಕಳಿದ್ದು ಮೇಡಮ್. ಆದ್ರೆ ಇಲ್ಲಿ ಜೂನ್ ತಿಂಗಳ ತನೇ 7 ಮಕ್ಕಳು ಸುಧಾರಣೆ ಆಗಿದೆ ಮೇಡಮ್. ಮತ್ತೆ ಇಲ್ಲಿ ಜೂನ್, ಏಪ್ರಿಲ್, ಮೇ, ಜೂನ್ ಮತ್ತೆ 6 ಮಕ್ಕಳು ಹೊಸದಾಗಿ ಬಂದಿದ್ದಾರೆ ಮೇಡಮ್. ಒಟ್ಟೆ ಈ ತಿಂಗಳ ಕೊನೆಗೆ ನಮ್ಮಲ್ಲಿ 13 ಅಪೌಷ್ಟಿಕ ಮಕ್ಕಳು ಇದಾವೆ ಮೇಡಮ್. ನಮ್ಮಲ್ಲಿ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ ಸರ್. 3 ತಿಂಗಳ ಮಾಡಿದೀವಿ ಸರ್ ಮಕ್ಕಳಿಗೆ. ಇಲ್ಲಿ ತಾಲೂಕು ಆಸ್ಪತ್ರೆ ಒಳಗ ಚೈಲ್ಡ್ ಸ್ಪೆಷಲಿಸ್ಟ್ ಪೀಡಿಯಾಟ್ರಿಷಿಯನ್ ಅಂತ ಕರೆದ್ಬಿಟ್ಟು ನಾವಿಲ್ಲಿ ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ, ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಹೆಲ್ತ್ ಚೆಕಪ್ ಅಂತ ಕ್ಯಾಂಪ್ ಮಾಡಿಸಿ ಅವರಲ್ಲಿ ಅವೈಲೇಬಲ್ ಇರುವಂತ ಒಂದು ಟಾನಿಕ್ ಶರಪ್ ಅನ್ನ ಮತ್ತು ಅವ್ರ ಮಕ್ಕಳಿಗೆ ಏನು ಎಲಿಜಿಬಲ್ ಬೇಕಾಗಿರುತ್ತ ಅಂತ ವ್ಯಾಕ್ಸಿನೇಷನ್ ಅವರಲ್ಲಿಂದ ಪಡಿಸಿದ್ದೀವಿ ಮೇಡಮ್. 3 ತಿಂಗಳಿಗೆ ಒಂದ್ಸರಿ ಮಾಡಿರ್ತೀವಿ ಮೇಡಮ್. ಪ್ರಿಪರೇಷನ್ ಎಲ್ಲ ಮಾಡಿಸಿರ್ತೀವಿ ಮೇಡಮ್. ಅದೇ ತರ ನಮ್ಮಲ್ಲಿ ಫುಡ್ ಮತ್ತೆ ಅಪೌಷ್ಟಿಕ ಮಕ್ಕಳಿಗೆ ಒಂದು ಫುಡ್ ಮತ್ತೆ ಇಲ್ಲಿ ಮೊಟ್ಟೆ ಕೊಡೋದು ಆ ತರ ಎಲ್ಲ ಮತ್ತೆ NRC ಸೆಂಟ್ರಿಗೆ ಮತ್ತೆ ರೆಫರ್ ಮಾಡ್ತೀವಿ ಮೇಡಮ್. 14 ದಿವಸ ಅಲ್ಲಿ ಅವ್ರ ಮಕ್ಕಳಿಗೆ ಕೇರ್ ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ನಾವು ಗದಗ್ನಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಕಳಿಸ್ಕೊಡ್ತೀವಿ ಮೇಡಮ್. ಓಕೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಒಟ್ಟಾರೆ ಮುಂಡ್ರಗಿ ತಾಲೂಕಲ್ಲಿ 10 ವಸತಿ ನಿಲಯಗಳಿದ್ದಾವೆ ಮೇಡಮ್. 5 ಪ್ರಿ ಮೆಟ್ರಿಕ್, 5 ಪೋಸ್ಟ್ ಮೆಟ್ರಿಕ್. ಈಗಾಗಲೇ ರಿನ್ಯೂವಲ್ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಹೊಸ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರವೇಶಾತಿ ಕಲ್ಪಿಸಲಾಗಿದೆ. ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ. ಆನ್ಲೈನ್ ಸಮಸ್ಯೆ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ನಾವು ಈಗಾಗಲೇ ಮ್ಯಾನುವಲ್ ಮೂಲಕ ಅರ್ಜಿ ಕರೆದ್ಬಿಟ್ಟು ಬಂದಿರತಕ್ಕಂಥ ಅರ್ಜಿ ಹಾಕಿದ ತಕ್ಷಣವೇ ಅವರಿಗೆ ವಸತಿ ನಿಲಯ ಅಲರ್ಟ್ ಮಾಡಿ, ಇದೇ ಯಾವ ಆಧಾರ್ ಲಿಂಕ್ ಆಗಿಲ್ಲ ಮೇಡಮ್. ಲಾಸ್ಟ್ ಟೈಮ್ ನಾನು ಈಗ ಆನ್ಲೈನ್ ಇರೋದ್ರಿಂದ ನಾವು ಯಾವ್ದು ಮ್ಯಾಂಡೇಟರಿ ಕೊಡೋದಿಲ್ಲ ಮೇಡಮ್. ಅದು DBT ಥ್ರೂ ಆಗೋದ್ರಿಂದ ನೇರವಾಗಿ ಅವ್ರಿಗೆ SSP ಪೋರ್ಟಲ್. ಎಸ್ ಮೇಡಮ್. ಈಗ ನಮ್ಮಲ್ಲಿ ಕಾನೂನು ಪದವೀಧರರು 4 ಜನ ಪದವೀಧರರು ಇದ್ದಾರೆ ಮೇಡಮ್. ಅವ್ರಿಗೆ ಪ್ರತಿ ತಿಂಗಳು ಚಾಲನೆಯಲ್ಲಿದೆ. 4 ಜನ ಪದವೀಧರರು ಫಲಾನುಭವಿಗಳಿದ್ದಾರೆ. ಉಳಿದಂತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸಿಂಧುತ್ವವಾಗಿರ್ಬೋದು, ಯಥಾಸ್ಥಿತಿ ನಮ್ಮಲ್ಲಿ ಪ್ರೋಗ್ರೆಸ್ ನಡೀತಾ ಇದೆ ಮೇಡಮ್. ಖಂಡಿತ ಮೇಡಮ್. ಪ್ರತಿ ಸಾರಿ ನಾನು ಕೂಡ ಅಷ್ಟು ವಿಸಿಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇಲೆ ವಿವಿಧ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಮೇಡಮ್. ನಮ್ಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಗಳಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ನಾವು ಈಗಾಗಲೇ ಸರಿಪಡಿಸಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಟೋಟಲ್ 30,000 10,000 1,000 ಮಾಡಿದ್ವಿ. ಇದರ ಟೋಟಲ್ 41,000 ಮಾಡಿದ್ವಿ. ಅದರಲ್ಲಿ ಅರಣ್ಯಕ್ಕೂ ನೋಡ್ತೇವೆ. ಅದಕ್ಕೆ ಅರಣ್ಯೀಕರಣಕ್ಕೋಸ್ಕರ ಟೋಟಲ್ 50,000 ಸಸಿಗಳು ಬೆಳೆಸಿದ್ವಿ. ಅದನ್ನು ಪ್ಯಾಕಿಂಗ್ ಮಾಡ್ತೀವಿ.
ಪ್ಲಾಂಟಿಂಗ್ ಅಂಡರ್ ಪ್ರೋಗ್ರೆಸ್ ನಡೀತಾ ಇದೆ. ಆಮೇಲೆ ಇದು ಎಕೋ ಬಜೆಟ್ ಓಕೆ. ಇದು KFDF ಅಂದ್ರೆ ಡಿಸ್ಟ್ರಿಬ್ಯೂಷನ್ ಎಷ್ಟು ಪಂಚಾಯತಿಗಳನ್ನು ಮಾಡ್ತೀರಾ? ಗೊತ್ತಾಯ್ತು. ಯಾವ್ಯಾವ ಗ್ರಾಮಗಳನ್ನು ಈ ವರ್ಷ ಕೊಟ್ಟವರಿಗೆ ನೆಕ್ಸ್ಟ್ ಇಯರ್ ಆ ಗ್ರಾಮಗಳನ್ನು ಕೊಡಲ್ಲ, ಅವ್ರ ಡಿಮಾಂಡ್ ಬೇಸಿಸ್ ಮೇಲೆ. ಅಂದ್ರೆ ಸೆಲೆಕ್ಷನ್ ಅವ್ರಿಗೆ ಯಾವ ಪರ್ಸೆಂಟ್ ಆಗುತ್ತೆ ಅವ್ರಿಗೆ ಸಾಗವಾಣಿ ಮಡಕೆ ಸೀತಾಫಲ ಅದರಲ್ಲಿ ಆಕ್ಚುಲಿ ಅದರ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ರು 8.1 ಸೀಟಿಂಗ್ 6.9 6.9 3 ಎಷ್ಟು ಸ್ಪೀಶೀಸ್ ಯಾವ್ಯಾವ್ದು ಬೆಳೆದಿದ್ರಿ? ಇದು ಬೆಳೆದ್ರು ಆ ಸಾಗವಾಣಿ ಮಾಗಡಿ ಬೆಳೆದ್ರು. ಆಮೇಲೆ 6.9 ಆ ಕರಿಬೇವು ಸೀತಾಫಲ ಮೇಡಮ್ ಲಿಂಬೆ ಜಾಸ್ತಿ ಜಾಸ್ತಿ ಇವೆಲ್ಲ ಸೇಲ್ ಆಗ್ತಿವೆ. ಓಕೆ. ವೆಟರ್ನರಿ 2 ಕೇಳಿಸಲ್ಲ, ಸ್ವಲ್ಪ ಹತ್ರ ಇಟ್ಕೊಡಿ. ಈಗ ಕಾಲುಗತ್ತು ಬಾಯಿಬೇನ ಲಸಿಕೆ ಹಾಕಿದ್ದೀವಿ ಮೇಡಮ್. ಮೇ ತಿಂಗಳಲ್ಲಿ 27,951 ಜಾನುವಾರುಗಳ ಲಸಿಕೆ ಹಾಕಿದ್ದೀವಿ ಮೇಡಮ್. ಈಗ 21/6/24ರಿಂದ 27/24 ಸರ್ ಕೃತಕ ಗರ್ಭಧಾರಣೆ ವಾರ್ಷಿಕ ಗುರಿ 5,741 ಇತ್ತು ಸರ್. ಅದು ಸಾಧನೆ ಇಲ್ಲಿವರೆಗೂ 4,373 ಅಂದ್ರೆ ಶೇಕಡ 76% ಆಗಿದೆ ಕಳೆದ ಸಾಲಿನಲ್ಲಿ. ಅಂದ್ರೆ 23-24 ಆಮೇಲೆ FMD ವ್ಯಾಕ್ಸಿನ್ ಸರ್ 29,873 ಇತ್ತು ಸರ್. ಅಂದ್ರೆ ಇದು ಡಬಲ್, ಅಂದ್ರೆ ವರ್ಷದಲ್ಲಿ 2 ಸಲ ವ್ಯಾಕ್ಸಿನೇಷನ್ ಮಾಡ್ತೀವಿ ಇದನ್ನ. ಅದು 29,200 ನಾವು 98% ಸಾಧನೆ ಮಾಡಿದೀವಿ. ಅಂದ್ರೆ ಲಾಸ್ಟ್ ಕಳೆದ ವರ್ಷ ಒಂದೇ ಸಾರಿ ವ್ಯಾಕ್ಸಿನೇಷನ್ ಆಗಿದೆ ಮೇಡಮ್. ನಿಮ್ದು ಯಾವುದು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಅಥವಾ ಯಾವುದಿಲ್ಲ? ಕೃಷಿ ಬಗ್ಗೆನೂ ಸ್ಟಾಪ್ ಮಾಡಿದ್ದಾರೆ ಮೇಡಮ್. CPTSP ಯಾವ ಅನುದಾನಗಳು. ಆಯ್ತು ಬಿಡಿ. ಥ್ಯಾಂಕ್ ಯು. ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ? ಸ್ಯಾಲರಿ ಕಾಂಪೊನೆಂಟು, ಆಫೀಸ್ ಎಕ್ಸ್ಪೆಂಡಿಚರ್ ಬಿಟ್ಟು ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳಿದೆಯಾ? ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಯಾವುದಿಲ್ಲ. ಓಕೆ. ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ಫಾರೆಸ್ಟ್ರಿ ರಿಪೇರ್ಸ್, ಅದೇ ಬಿಲ್ಡಿಂಗ್ ರಿಪೇರ್ಸ್. ಓಕೆ. ಸೋಷಿಯಲ್ ಫಾರೆಸ್ಟ್ರಿ ನಮಸ್ತೆ. 32,585 ರೈತರಿಗಾಗಿ 20,000 ವೆಬ್ಸೈಟ್ ಪ್ಲಾಂಟೇಶನ್ 15 ಕಿಲೋಮೀಟರ್. ಯಾವ್ಯಾವ ಸ್ಪೀಶೀಸ್ ಬೆಳೆಸಿದ್ವಿ? ಸಿಲ್ವರ್ ಈ ಅರಳಿ, ಆಲ, ಬಸರಿ ಇದೆಲ್ಲ ಬೆಳೆಸ್ತೀವಿ ಮೇಡಮ್. ಅದು ಡಿಪಾರ್ಟ್ಮೆಂಟ್ ಯೂಸ್ ರೋಡ್ ಸೈಡ್ ಪ್ಲಾಂಟೇಶನ್, ಆಮೇಲೆ ಬ್ಲಾಕ್ ಪ್ಲಾಂಟೇಶನ್ ಯೂಸ್ ಮಾಡಿ ಬೆಳೆಸಿದ್ರು. ಬ್ಲಾಕ್ ಪ್ಲಾಂಟೇಶನ್ ಹೌದು. ಹತ್ತಿ, ಆಲ, ಓಕೆ. ತಪ್ಸಿ. ಈ ವರ್ಷ ಒಟ್ಟ 18 ಕಿಲೋಮೀಟರ್ ಮಾಡಿವಿ ಸರ್. ಕಂಪ್ಲೀಟ್ ಆಗಿದೆ. ಪ್ಲಾಂಟಿಂಗ್ ಆಲ್ರೆಡಿ ಆಯ್ತಾ? ಆಗಿದೆ. ಅಂಡರ್ ಪ್ರೋಗ್ರೆಸ್ ಇದೆಯಾ? ಮುಗಿದವ್ರಿ ಕಂಪ್ಲೀಟ್ ಆಗಿದೆ. ಓಕೆ. ಮತ್ತೆ ಅದು ಸರ್ವೈವಲ್ ಪರ್ಸೆಂಟೇಜ್ ನೋಡ್ಬೇಕು. ಒನ್ಸ್ ನೀವು ಪ್ಲಾಂಟಿಂಗ್ ಮಾಡಿದ್ಮೇಲೆ ಸರ್ವೈವಲ್ ಪರ್ಸೆಂಟೇಜ್ ಮಿನಿಮಮ್ 80% ಇರಬೇಕು. 3 years ಇದೆಯಲ್ಲ, 3 years ಇರ್ತಾವೆ.
ವೇಸ್ಟ್ ಮೆಟೀರಿಯಲ್ಸ್ ವಾಚ್ ಆ್ಯಂಡ್ ವಾಟರಿಂಗ್ ಅವೆಲ್ಲ. ಓಕೆ, ಥ್ಯಾಂಕ್ ಯು. ಪ್ರೋಗ್ರಾಮ್ ಶುರುವಾಗಿದೆ. ಈಗ ವಿವಿಧ ಇಲಾಖೆಗಳ ಕಾಮಗಾರಿಗಳಿರುತ್ತಲ್ಲ, ರಿಪೇರ್ಸ್ ಅಥವಾ ಇದೆಲ್ಲ, ಅದು ನೀವು ಎಲ್ಲ ಇಲಾಖೆದು ಮುಗಿಸಿದ್ದೀರಾ? ಹೋದ ವರ್ಷದ್ದು ಲಾಸ್ಟ್ ಇಯರ್ 23-24 ಎಲ್ಲ ಇಲಾಖೆಗಳದ್ದು ಮಾಡಿದ್ದೀರಾ? ಎನಿ ಇಶ್ಯೂಸ್ ಇಲಾಖೆಗಳು ನಿಮ್ಮ ಇಲಾಖೆಗೆ ಅಲೋಕೇಶನ್ ಆಗಿತ್ತು, ಗ್ರಾಂಟ್ ರಿಲೀಸ್ ಇರ್ಬೋದು, ಏನು ಭೌತಿಕ ಕಾಮಗಾರಿ ಮುಗ್ದಿದೆಯಾ ಅಥವಾ ಇನ್ನ ಪೆಂಡಿಂಗ್ ಇದೆಯಾ? ನೀವೇ ಹೇಳ್ಬೇಕು. ಬೇರೆ ಇಲಾಖೆಯವರು ಅವರೆಲ್ಲ ಮುಗ್ದಿದೆ ಅಂತ ಹೇಳ್ತಾರೆ, ನಿಮ್ದೇನಾದ್ರು ಪೆಂಡಿಂಗ್ ಇದಾವ? ಅಲ್ಲ, ನಮ್ದೇ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಹೋದ ವರ್ಷ. SCB TSP ಅಲ್ಲಿ 2 ಸ್ಪಿಲ್ ಓವರ್ ವರ್ಕ್ ಇದ್ದು ಮೇಡಮ್, ಕಾಮಗಾರಿ ಬದಲಾವಣೆ ಅಪ್ರೂವ್ ಬಂದಿದ್ದಾವೆ. ವರ್ಕ್ ಇದೆ. ನಿಮ್ ಡಾಕ್ಯುಮೆಂಟ್ ಅಲ್ಲಿ ಏನ್ ವರ್ಕ್ಸ್ ಇತ್ತು? ಎಲ್ಲ 100% ಮಾಡಿದ್ದೀರಾ? ಲಾಸ್ಟ್ ಇಯರ್ ಮಾಡಿದ್ದೀರಾ? ಈ ವರ್ಷ ಏನ್ ಕಾರ್ಯಕ್ರಮ ಇದೆ? ಈಗ ಈ ವರ್ಷ ನಮ್ಗೆ 4202ದಲ್ಲಿ ಮೇಡಮ್ 14 ವರ್ಕ್ ಕೊಟ್ಟಿದ್ದಾರೆ ನಮ್ಗೆ. ಸ್ಕೂಲ್ ಬಿಲ್ಡಿಂಗ್ ರಿಪೇರ್ಸ್ ಆಗಿ 101.1 ಲಕ್ಷ ಅಲ್ಲ, ಬೇಗ ವರ್ಕ್ ಶುರು ಮಾಡಿಸ್ಬೇಕು. ಲಾಸ್ಟ್ ಮಾರ್ಚ್ ಎಂಡ್ ಹತ್ರ ಬರ್ತಾ ಇದೆ, ಕೆಲಸ ಮಾಡಿರ್ತೀರಾ, ಆಮೇಲೆ ಲ್ಯಾಪ್ಸ್ ಆಗುತ್ತೆ. ಅದರಲ್ಲಿ ಟೆಂಡರ್ ಬೇಗ ಮಾಡಿ, ಡಿಸೆಂಬರ್ ಒಳಗೆ ವರ್ಕು ಕೂಡ ಮುಗಿಬೇಕು. ಮೊನ್ನೆ ಸಿಇಒ ಸರ್ ಅದನ್ನೇ ಮೀಟಿಂಗ್ ಕರೆದಾಗ ಹೇಳಿದ್ದಾರೆ. ಎಲ್ಲಾ ವರ್ಕ್ಸ್ ಅವ್ರು ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಈಗ ಇಮಿಡಿಯೇಟ್ ನೀವು ವರ್ಕ್ ಶುರು ಮಾಡಿ ಡಿಸೆಂಬರ್ ಒಳಗೆ ವರ್ಕು ಕೂಡ ಮಾಡಬೇಕು. ಯಾವುದೇ ಲ್ಯಾಪ್ಸ್ ಆಗಬಾರ್ದು. ಐಸ್ ಇಲಾಖೆಯಲ್ಲಿ ನಮ್ಗೆ 4 ವರ್ಕ್ ಕೊಟ್ಟಿದ್ದಾರೆ ಮೇಡಮ್. ಅವು ಸ್ವಲ್ಪ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಕೊಟ್ಟಿದ್ದಾರೆ. ಈಗ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಪೀಸ್ ವರ್ಕ್ ಇದಾವೆ, ಕೆಲವೊಂದು ಟೆಂಡರ್ ಇದಾವೆ. 5 ಲಕ್ಷ ಒಳಗಡೆ ಪೀಸ್ ವರ್ಕ್ ಮಾಡ್ತಾರೆ. 5 ಲಕ್ಷ ಮೇಲ್ಗಡೆ ಅವನು ಚಾಲೂ ಮಾಡ್ತೀವಿ. ತೋಟಗಾರಿಕೆಯಲ್ಲಿ 2 ವರ್ಕ್ ಇದ್ದಾವೆ. ಅವ್ರಿಗೆ ಎಸ್ಟಿಮೇಟ್ ಪ್ರಿಪೇರ್ ಮಾಡಿ ಅವ್ರಿಗೆ ಎಸ್ಟಿಮೇಟ್ ಕಳಿಸಿದ್ವಿ. ಬಂದ್ಮೇಲೆ ಟೆಂಡರ್. ಆಮೇಲೆ ಕೃಷಿ ಇಲಾಖೆಯಲ್ಲಿ 2 ವರ್ಕ್ ಇದ್ದಾವೆ. ಅವ್ರಿಗೆ ನಾವು ಎಸ್ಟಿಮೇಟ್ ಕಳಿಸ್ಬೋದು, ಪ್ರಿಪೇರ್ ಮಾಡಿ ಬಂದ್ಮೇಲೆ ಸ್ಟಾರ್ಟ್. ಆಮೇಲೆ ವಾರ್ಷಿಕ ನಿರ್ವಹಣೆ ಕೆರೆಗಳ ದುರಸ್ತಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅವು 2 ವರ್ಕ್ ಇದ್ದಾವೆ. 2 ನಾವು 13 ಲಕ್ಷ ಇದೆಯಲ್ಲ, ಡಂಬಳ ಉಪ ಮಾರುಕಟ್ಟೆಗೆ ಕಾಂಪೌಂಡ್ ಗೋಡೆ 2 ಇದಾವೆ ಮೇಡಮ್. ಅದು ಡಂಬಳದಲ್ಲಿ 2 ವರ್ಕ್ ಇದೆ ಮೇಡಮ್. ಒಂದು ಶೌಚಾಲಯ ಇದೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಮಹಿಳಾ ಶೌಚಾಲಯ. ಅಲ್ಲ, ನಮ್ದು 1.25 ಸರಿ. ಇದು 13 ಲ್ಯಾಕ್ ಯಾರು APMC ಈಗ ಕಟ್ಟಿದೆ ಒಂದು ಸೈಡ್, ಇನ್ನೊಂದು ಸೈಡ್ ಪ್ರೋಗ್ರೆಸ್. ನಮ್ಮಲ್ಲಿ 30-50 ಕೋರ್ಸ್ CMJSYದಲ್ಲಿ ಮೇಡಮ್ 8 ವರ್ಕ್ ಇದಾವೆ. ಅವನ್ನ ಎಸ್ಟಿಮೇಟ್ ಪ್ರಿಪೇರ್ ಮಾಡಿ ಬಂದ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಪ್ರಯಾರಿಟಿ ಮೇಲೆ ಮಾಡಿ. ಡ್ರಿಂಕಿಂಗ್ ವಾಟರ್ ಏನಿದೆ ಪ್ರಯಾರಿಟಿ ಮೇಲೆ ಬೇಗ ಮಾಡಿ. ಕುಡಿಯೋ ನೀರಿನ ಬಗ್ಗೆ ಹೇಳಿ. ಉಳಿದಿದ್ದು 53 ವರ್ಕ್ಸ್ ಇದ್ದಾವೆ. ಅದರಲ್ಲಿ 39 ವರ್ಕ್ ನಾವು ಹಂಗದಲ್ಲಿ ಮಾಡ್ಬೋದು. ಮಾಡಿ ಹಂಗದಲ್ಲಿ ಮಾಡ್ತೀವಿ. 50 ವರ್ಕ್ಸ್ ನಾವು 10 ವರ್ಕ್ ತಯಾರು ಮಾಡಿದ್ವಿ. 5 ವರ್ಕ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಸಂಬಳ ಮತ್ತೆ ಮೇವು ಬಿ, ಅರಿವು ಬಿ, ತುಂಬ
ಆಗಿರೋರು ಕೆಲವರು ಮಾಡ್ತಾ ಇದ್ದಾರೆ. ಅದರಲ್ಲಿ 32 ವರ್ಷ ಹ್ಯಾಂಡ್ ಓವರ್ ಆಗಿದ್ದಾವೆ ಪಂಚಾಯತ್ಗೆ. ಅದು ಬಿಟ್ಟು ಜೆ ವರ್ಕ್ಸ್ ಬಿಟ್ಟರೆ ಮತ್ತು ಬಳ್ಳಾರಿಯಲ್ಲಿ ಟಾಸ್ಕ್ ಬಂದಿದ್ದು ಅದರಲ್ಲಿ 4 ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೆವು. ಇನ್ನು 30 ಆಲ್ರೆಡಿ ನಾವು ನೆಕ್ಸ್ಟ್ ಟಾಸ್ಕ್ ಫೋರ್ಸ್ ಸಿಟಿಯಲ್ಲಿ 9 ವರ್ಕ್ ಬಂದಿದ್ದು. ಅದರಲ್ಲಿ 5 ವರ್ಕ್ ಮುಗಿಸಿದ್ದೀವಿ, 4 ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟಾಸ್ಕ್ ಫೋರ್ಸ್ 3ಯಲ್ಲಿ 2 ವರ್ಕ್ ಬಂದು ಅದರಲ್ಲಿ 2 ವರ್ಕ್ ಪ್ರೋಗ್ರೆಸ್ ಇದೆ. ಇಷ್ಟು ವರ್ಷ ಬಂದಿದೆ. ಅದು ಬಿಟ್ಟು ಮತ್ತೆ ಶುದ್ಧ ನೀರು 55 ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕ ಪ್ರಾಬ್ಲಮ್ ಇತ್ತಲ್ಲ, PDOs ಎಲ್ಲ ಹೇಳ್ತಾ ಇದ್ದಾರೆ, ಸಾಲ್ವ್ ಆಯ್ತಾ ಇಲ್ಲ? 55 ಪ್ಲಾಂಟ್ ಅಂಡರ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. 33 ಪ್ಲಾಂಟ್ಸ್ ಅಲ್ಲಿ 17 ವರ್ಕ್ ಮೇಂಟೈನ್ ಆಗ್ತಾ ನಾವು ಮಾಡಿಸ್ತಾ ಇದ್ವಿ. 16 ವರ್ಕ್ ಬ್ಲಾಕ್ ಲಿಸ್ಟಿಂಗ್ ಮಾಡಿ ರಿಟರ್ನ್ ಮಾಡಿ ಸೆಪ್ಟೆಂಬರ್ ರಿಟರ್ನ್ ಎಲ್ಲ ಟೆಂಡರ್ ಆಗಿರೋ ಐಡಿಯಲ್ ಟೆಂಡರ್ ಆಗಿತ್ತು. ಟೆಂಡರ್ ಮಾಡಿ ಅದರ ಟೆಂಡರ್ ಬಟ್ 88 ಪ್ಲಾಂಟ್ಸ್ Any burning issues with respect to drinking water? ಸದ್ಯಕ್ಕೆ ಏನಿಲ್ಲ. ಮೇಜರ್ ಪ್ರಾಬ್ಲಮ್ ಹಳ್ಳಿಗುಡಿ ಕೂಡ ಸ್ಟಾರ್ಟ್ ಆಗಿದೆ. ಅದು ಟ್ಯಾಂಕರ್ ಸಪ್ಲೈ ಮಾಡ್ತಿದ್ರಲ್ಲ, ಅದು ಸ್ಟಾಪ್ ಆಗಿದೆಯಾ? ಮಳೆ ಬಿಟ್ಟರೆ ಸ್ಟಾಪ್ ಆಗಿದೆ. ಮೇ ಸ್ಟಾಪ್ ಆಗಿದೆ. ಮತ್ತೆ ಮೇಜರ್ ಸ್ಕೀಮ್ DBOT ಇದೆ, ಅದನ್ನೆಲ್ಲ ಆಗ್ತಿದೆ. ಸುಮಾರು ಒಂದು 4 ಶೇರ್ ನೋಡಿ ಪ್ರಯಾರಿಟಿ ಮೇಲೆ ಮಾಡಿ. $60,000 ಮ್ಯಾಂಡೇಟ್ ಮಾಡಿದ್ವಿ ಆಲ್ರೆಡಿ. ಎಲ್ಲಿ ಬೇಡಿಕೆ ಇದೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಮಳೆ ಬಂದಿದ್ದರಿಂದ 5 ಲಕ್ಷ ಮೂಲಕ 13,000ಕ್ಕೆ 2,52,000 ಮ್ಯಾಂಡೇಟ್ ಅಚೀವ್ ಆಗಿದೆ. ಈ ಮಂತ್ಗೆ ನಾವು 70% ಅಚೀವ್ಮೆಂಟ್ ಮಾಡಿದ್ವಿ. ಅದಕ್ಕೆ 46% ಆಗಿದೆ ಇಯರ್ಲಿ. ಬಟ್ ಇನ್ನೂ ಸಾಲದು ನೋಡಿ. ಇಲಾಖಾವಾರು ಏನು ನಿಮಗೆ ಟಾರ್ಗೆಟ್ ಇದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಡ್ಡಾಯವಾಗಿ ಎಲ್ಲ ಇಲಾಖೆಯವರು ಪ್ರಗತಿ ಮಾಡಬೇಕು. ನೆಕ್ಸ್ಟ್ ಒಂದು 1,50,000 2,25,000 ಟಾರ್ಗೆಟ್ ಇತ್ತು. ಜಲಾನಯನ ಅಭಿವೃದ್ಧಿ ಯೋಜನೆಯಲ್ಲಿ ಸಾಮಾನ್ಯ ವರ್ಗಕ್ಕೆ ನಮ್ಮ ರಿಲೀಸ್ ಆಗಿ 1,50,000 ರಿಲೀಸ್ ಆಗಿತ್ತು. ಅದು 1,50,000 ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ. 2 ಮಾಡಬೇಕು. ನಮಗೆ 1 ಲಕ್ಷ ಇದು ಇತ್ತು ತಾಡ್ಪತ್ರ ಕೃಷಿ ಸಂಸ್ಕರಣೆಗೋಸ್ಕರ ಪರಿಶಿಷ್ಟ ಬಂಗಡೆ ಆಯ್ತು ಮೇಡಮ್. ಅದಕ್ಕೆ ಯಾವುದೇ ರಿಲೀಸಸ್ ಇಲ್ಲ ಮೇಡಮ್. ಈ ತಾಡ್ಪತ್ರೆದು ಏನೋ ನಮ್ಗೆ ವಾರ್ಷಿಕ 47 ಮಂದಿಗೆ ಇನ್ನೇನು ಕೊಟ್ಟಿವಿ. ಮಳೆ ಬೆಳೆ ಎಷ್ಟು ಏರಿಯಾ ಬಿತ್ತನೆ ಹೇಳ್ಬಿಡಿ, ಬಿಗಿನಿಂಗ್ ಶುರು ಮಾಡಿ. ಮೇಡಮ್ ನಮ್ದು 45,000 ಹೆಕ್ಟೇರ್ ಕ್ಷೇತ್ರ ಇದೆ ಮೇಡಮ್, ಬಿತ್ತನೆ ಕ್ಷೇತ್ರ. ಅದರಲ್ಲಿ ಆಲ್ರೆಡಿ 95% ಭಾಗ ಬಿತ್ತನೆ ಆಗಿದೆ ಮೇಡಮ್. ಮೇಜರ್ ಆಗಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ 400 ಕ್ವಿಂಟಲ್ ಅಷ್ಟು ಮೆಕ್ಕೆಜೋಳ ಪೂರೈಕೆ ಮಾಡಿದ್ದೀವಿ ಮೇಡಮ್. ಅದು ಎಲ್ಲ ಬೀಜಗಳನ್ನು ಪೂರೈಕೆ ಆಗಿದೆ. ಯಾವುದು ಬೀಜ ಕೊರತೆ ಇಲ್ಲ, ಯಾವುದು ರಸಗೊಬ್ಬರ ಕೂಡ ಕೊರತೆ ಇಲ್ಲ. ಈಗ ಆಲ್ರೆಡಿ ಕೆಲವೊಂದು ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ ಅಲ್ಲಲ್ಲಿ ನಮ್ಗೆ ಲತ್ತಿಗಳ ಕಂಡು ಬಂದಿದೆ ಮೇಡಮ್. ಅದಕ್ಕೆ ಆಲ್ರೆಡಿ ರೈತರಿಗೆ ನಾವು ಸಲಹೆ ಕೊಟ್ಟಿದ್ದೀವಿ ಮೇಡಮ್. ಲತ್ತಿಗಳಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಕ್ಕಂಥ ಕೀಟನಾಶಕ ಸಿಂಪಡಣೆ ಮಾಡ್ರಿ ಅಂತಂದೇಳಿ. ಅದು ಬಿಟ್ಟು ಮತ್ತೆ ನಮಗೆ ಬೆಳೆ ಸಮೀಕ್ಷೆ ಕೂಡ ಸ್ಟಾರ್ಟ್ ಆಗಿದೆ ಮೇಡಮ್. ಆಲ್ರೆಡಿ ಫಾರ್ಮರ್ ಆ್ಯಪ್ ರಿಲೀಸ್ ಆಗಿದೆ. ರೈತರಿಂದನೇ ಬೆಳೆ ಸಮೀಕ್ಷೆ ಮಾಡ್ಕೋಬೇಕಂತ ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಪ್ರತಿ ಹಳ್ಳಿ ಕೂಡ ನಮ್ಮ ಇದನ್ನ ಸಂಜೀವಿನಿ ವಾಹನ ಕಳಿಸಿ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಮೇಡಮ್. PR ಆ್ಯಪ್ ರಿಲೀಸ್ ಆಗಿದೆಯಲ್ಲ ನಿನ್ನೆ, ಎಲ್ಲರೂ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರ? ಅದೊಂದು ಬೇಗ ಮಾಡಿಸಿ ಫಾಸ್ಟ್ ಆಗಿ. ಆಲ್ರೆಡಿ ಒಂದು 10 ಜನ ನಮ್ಮ ಸಂಪರ್ಕದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಹೋಗಿದ್ದಾರೆ. ಅದನ್ನ ಇನ್ನೊಂದು ಟೈಮ್ ಮಾತಾಡ್ತಾರೆ. ಆಮೇಲೆ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಸ್ಪೀಡ್ ಅಪ್ ಮಾಡಬೇಕು. ಎಲ್ಲ ಕಡೆ ಸ್ವಲ್ಪ ವೈಡ್ ಪಬ್ಲಿಸಿಟಿ ಆಗಬೇಕು. ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್. ಈ 15th ಲಾಸ್ಟ್ ಡೇಟ್ ಇದೆ ಹೆಸರು ಗ್ರೀನ್ ಗ್ರಾಮಿಗೆ. ಉಳಿದಂತೆ ಬೇರೆ ಬೆಳೆಗಳಿಗೆ ಈ ಮಂತ್ ಎಂಡ್ ಇದೆ. ಸೂರ್ಯಕಾಂತಿಗೆ ಮಾತ್ರ ನೆಕ್ಸ್ಟ್ ಮಂತ್ 16th ವರೆಗೆ ಇದೆ. ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಿ.
ಸ್ವಲ್ಪ ಪತ್ರಿಕಾ ಮಾಧ್ಯಮದ ಮಿತ್ರರು ಸ್ವಲ್ಪ ಮೇಡಮ್ ಅವ್ರು ಹೇಳಿದಂಗೆ ಈಗೇನು ಮೇಡಮ್ ಅವ್ರು ಹೇಳಿದ್ರು ಬೀಜದ ಏನು ಈಗ ಕೊಡ್ಬೇಕಂತ ಸೂರ್ಯಕಾಂತ್ ಇದು ಹೆಚ್ಚೆಚ್ಚು ಪ್ರಚಾರ ಮಾಡ್ಬೇಕಂದ್ರೆ ದಯವಿಟ್ಟು ಪತ್ರಿಕಾ ಮಾಧ್ಯಮ ಮಿತ್ರರು ತಮ್ಮ ಒಂದು ಇದರಲ್ಲಿ ಇದು ಮಾಡ್ಕೊಡ್ತಾರೆ, ರೈತರಿಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಿ. ಡೆಮೋ ಬೀಜ ಯಾವಾಗಲೂ ಸರ್ ಇವಾಗ ನಮ್ಗೆ 2600 ಫೀಟು ಮುಂಡರ್ಗಿ ಹೋಬಳಿಗೆ ಬಂದಿತ್ತು, ತಮಿಳ ಹೋಬಳಿಗೆ ಬಂದಿತ್ತು ಮೇಡಮ್ ಮಿನಿ ಕಿಟ್. ಅದು ಸೂರ್ಯಕಾಂತಿ ಬೀಜ. ಅದನ್ನ JS ಪಾಟೀಲ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲಾ ರೈತರು ಕೊಟ್ಟಿದ್ವಿ ಮೇಡಮ್ ಆಲ್ರೆಡಿ. ಅದು ಬಿಟ್ಟರೆ ನಮ್ಮ ಮುಂಡ್ರಿಗಿ ಭಾಗದಾಗ 2500 ಫೀಟ್ KBS 78 ಅಂತ ಬಂದಿತ್ತು ಮೇಡಮ್. ಅದನ್ನು ಕೂಡ ಎಲ್ಲಾ ರೈತರು ಪೂರೈಕೆ ಮಾಡಿದ್ರು. ಅದನ್ನು ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮೇಡಮ್ MLA ಅವರ ಮೊನ್ನೆ ಶಿರಟ್ಟಿ ಶಾಸಕರ MLA ಅವ್ರ ಜೊತೆ. ಬಟ್ ಅದನ್ನು ಕೂಡ ವಿತರಣೆ ಆಗಿದೆ. ವಿಶೇಷ ಒಟ್ಟು 14 ವಸತಿ ನಿಲಯಗಳು ಕಾರ್ಯನಿರ್ವಹಿಸ್ತವೆ. ಅದರಲ್ಲಿ 10 ಪ್ರೀ ಮ್ಯಾಟ್ರಿಕ್, 4 ಪೋಸ್ಟ್ ಮ್ಯಾಟ್ರಿಕ್ ವಸತಿ ನಿಲಯಗಳು. ಈಗಾಗಲೇ ಪ್ರೀ ಮ್ಯಾಟ್ರಿಕ್ ವಸತಿ ನಿಲಯಗಳಿಗೆ ಪ್ರವೇಶ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿದೆ ನಮ್ಮ ಪೋಸ್ಟ್ ಮ್ಯಾಟ್ರಿಕ್ನಲ್ಲಿ ಓನ್ಲಿ PUC ಮಾತ್ರ ಪ್ರವೇಶ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಈ ಎಲ್ಲ ವಸತಿ ನಿಲಯಗಳಿಗೆ ಜಿಲ್ಲಾ ಪಂಚಾಯತ್ ಅನುದಾನದಿಂದ ನೌಕರರಿಗೆ ಇದುವರೆಗೂ 59 ಲಕ್ಷ ರೂಪಾಯಿ ವೇತನಕ್ಕಾಗಿ ಬಿಡುಗಡೆ ಆಗಿದೆ ಮೇಡಮ್. ಅದರಲ್ಲಿ ಖರ್ಚಾಗಿದ್ದು ಇದುವರೆಗೆ 42 ಲಕ್ಷ ರೂಪಾಯಿ ಆಗಿದೆ. ಒಟ್ಟು 16,83,000 ರೂಪಾಯಿ ಉಳಿಕೆಯಾಗಿದೆ. ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗಾಗಿ ಇಲ್ಲಿವರೆಗೂ 84,59,000 ಬಿಡುಗಡೆ ಆಗಿದೆ ಮೇಡಮ್. ಅದರಲ್ಲಿ ಇದುವರೆಗೂ ನಾವು ಬರೀ ವಿದ್ಯುತ್ ಖರ್ಚಿಗಾಗಿ ಮಾತ್ರ 3,81,000 ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. 83,08,000 ರೂಪಾಯಿ ಉಳಿಕೆಯಾಗಿದೆ. ಅದೇ ರೀತಿಯಾಗಿ ಹೊರ ಸಂಪನ್ಮೂಲಗಳ ಸಿಬ್ಬಂದಿಯಿಂದ ನಾವು ವಸತಿ ನಿಲಯಗಳ ನಿರ್ವಹಣೆಗಾಗಿ ತಗೊಂಡಿದ್ದೀವಿ ಮೇಡಮ್. ಅವರಲ್ಲಿ ಅವರಿಗೆ 27,80,000 ರೂಪಾಯಿ ಇದುವರೆಗೆ ಬಿಡುಗಡೆ ಆಗಿದೆ ಮೇಡಮ್. ಅದು 27,80,000 ರೂಪಾಯಿ ಮಾರ್ಚ್ವರೆಗೆ ಖರ್ಚಾಗಿದೆ ಮೇಡಮ್. ಉಳಿದದ್ದು ಈಗ ನಂತರ ಯಾವುದು ಅನುದಾನ ಬಂದಿಲ್ಲ ಮೇಡಮ್. ವಿದ್ಯಾರ್ಥಿ ವಸತಿ ನಿಲಯಗಳಲ್ಲಿ ಪ್ರೋತ್ಸಾಹಧನವನ್ನ ಕೊಡ್ತೀವಿ ಮೇಡಮ್. ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿ ಇದ್ದು ಪಾಸಾಗಿ ಹೋದಂಥವ್ರಿಗೆ. ಆದರೆ ಇದುವರೆಗೂ ಜಿಲ್ಲಾ ಪಂಚಾಯತ್ ನಿಧಿಯಿಂದ ಯಾವುದೇ ಅನುದಾನ ಅದಕ್ಕೆ ಬಿಡುಗಡೆ ಆಗಿಲ್ಲ ಮೇಡಮ್. ವಸತಿ ನಿಲಯಗಳ ಸುಧಾರಣೆಗಾಗಿ ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ಮೇಡಮ್. ಇನ್ನು ತಾಲೂಕ್ ಪಂಚಾಯತ್ ನಿಧಿಯಿಂದ ನಮ್ಮ ವಿಸ್ತರಣಾಧಿಕಾರಿಗಳ ವೇತನಕ್ಕಾಗಿ ಇಲ್ಲಿವರೆಗೂ 3,87,000 ಬಿಡುಗಡೆ ಆಗಿದೆ ಮೇಡಮ್. ಅದರಲ್ಲಿ 83,000 ಖರ್ಚಾಗಿದೆ, 1,35,000 ಉಳಿಕೆಯಾಗಿದೆ ಮೇಡಮ್. ಅದರಂತೆ ನಮ್ಮ ಇಲಾಖೆಯ ಈ ಕಚೇರಿ ನಿರ್ವಹಣೆಗಾಗಿ ತಾಲೂಕ್ ಪಂಚಾಯತ್ ನಿಧಿಯಿಂದ ಇಲ್ಲಿವರೆಗೂ ಒಟ್ಟು 56,000 ರೂಪಾಯಿ ಬಿಡುಗಡೆ ಆಗಿದೆ ಮೇಡಮ್. ಅದರಲ್ಲಿ 56,000 ಕೂಡ ಖರ್ಚಾಗಿದೆ ಮೇಡಮ್. ಈಗ ಹಾಸ್ಟೆಲ್ಸ್ ಎಲ್ಲ ರೆಗ್ಯುಲರ್ ವಿಸಿಟ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು? ಅದೇ ರೀತಿಯಾಗಿ ರಾಜ್ಯ ವಲಯ ಯೋಜನೆಗಳಲ್ಲಿ ಮೇಡಮ್ ಅಲ್ಲಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ವೇತನ ಇದೆ, ಗ್ರೂಪ್ ಡಿ ನೌಕರರ ವೇತನ ಇದೆ, ಕಂಪ್ಯೂಟರ್ ಆಪರೇಟರ್ ವೇತನ ಇದೆ, ಕಚೇರಿ ವೆಚ್ಚ ಅಂತಿದೆ ಮೇಡಮ್, ಮತ್ತು ಕಚೇರಿಯ ವಾಹನ ಬಾಡಿಗೆ ಅಂತಿದೆ, ಕಚೇರಿ ಕಟ್ಟಡದ ಬಾಡಿಗೆ ಅಂತಿದೆ, ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಗಳಂತಿದೆ. ಇದುವರೆಗೂ ಯಾವುದೇ ಅನುದಾನಗಳು ಅವುಗಳಿಗೆ ರಿಲೀಸ್ ಆಗಿಲ್ಲ ಮೇಡಮ್. ನಾವು ಇದುವರೆಗೂ ಖರ್ಚು ಮಾಡಿದ್ವಿ. ಪ್ರದೇಶವನ್ನು ನಾವು ಸೂಕ್ಷ್ಮ ನೀರಾವರಿಗೆ ಒಳಪಡಿಸ್ತಾ ಇದ್ದೀವಿ ಮೇಡಮ್. ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಮುಂಚೆ ಬಹಳ ಕಂಪ್ಲೇಂಟ್ ಇತ್ತಲ್ಲ, ಈಗ ಪ್ಯಾಕೇಜ್ ಆಮೇಲೆ ಕಳಪೆ ಕಾಮಗಾರಿ ಆಗಿದೆ ಅಂತ ತುಂಬಾ ಕಂಪ್ಲೇಂಟ್ ಇತ್ತು. ಇಲ್ಲ ಮೇಡಮ್, ಆ ಥರ ಏನಾಗಿಲ್ಲ ಮೇಡಮ್. ಈಗ ರೈತರನ್ನೆಲ್ಲ ಟ್ರೈನ್ ಅಪ್ ಮಾಡಕ್ಕೆ ವಾಲ್ಮೀಕಿ ಕರ್ಕೊಂಡೋಗಿ ಅವರೆಲ್ಲ ಟ್ರೈನ್ ಮಾಡಿದಾರೆ ಮೇಡಮ್. ಈಗ ಆ ಥರ ಕಂಪ್ಲೇಂಟ್ಸ್ ಏನು ಬರ್ತಾ ಇಲ್ಲ ಮೇಡಮ್. ಕಾಮಗಾರಿ ಈ ವರ್ಷದಲ್ಲಿ ಮುಗಿತದೆ ಮೇಡಮ್. ಟೋಟಲ್ ಈಗ ನಮ್ಮ ಉಪಯೋಗದಲ್ಲಿ ಮೇಡಮ್ 12,767 ಹೆಕ್ಟೇರ್ಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅದರಲ್ಲಿ 26 ಕಂಪೋಸ್ಗಳು ಬರ್ತವೆ ಮೇಡಮ್. ಅದ್ರಾಗ ಈಗ ಒಂದು 10 ಆಲ್ರೆಡಿ ಚಾಲ್ತಿಯಲ್ಲಿದ್ದಾವೆ. 16 ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಮುಗಿಸ್ತೀವಿ. ಈ ವರ್ಷ ಕಂಪ್ಲೀಟ್ ಆಗುತ್ತಾ? ಯಾವಾಗ ಟೈಮ್ ಲೈನ್ ಇತ್ತು ನಿಮಗೆ? ಯಾವಾಗ ಮುಗಿಸ್ಬೇಕಂತಿತ್ತು ಮೇಡಮ್? 31/7/2024 ಈಗಬೇಕು ಮೇಡಮ್. ಟೈಮ್ ಎಕ್ಸ್ಟೆನ್ಷನ್ ಎಲ್ಲಿವರೆಗೆ ಇದೆ, ಬಟ್ ಈಗ ಆಗಲ್ಲ ಮೇಡಮ್. ಟೈಮ್ ಎಕ್ಸ್ಟೆನ್ಷನ್ ಫರ್ದರ್ ತಗೊಂಡು ಈ ವರ್ಷದಲ್ಲಿ ಮುಗಿಸ್ತೀವಿ.
ನೋಡಿ ಕಂಪ್ಲೇಂಟ್ಸ್ ಬರಬಾರ್ದು, ಆಯ್ತಾ? ಸರ್ ಅಲ್ಲಿ ಸೀರ್ನಳ್ಳಿ ಹತ್ರ ಅದು ಕಾಲುವೆದು ಓಳ್ ಎತ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ. ಅದೇನೋ ಓಳ್ ತೆಗಿಬೇಕು, ಸೀರ್ನಳ್ಳಿ ಅಂತದೇ ಇಲ್ಲ, ಅಲ್ಲಿ ಕಾಲುವೆ ಇದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀನಿ ಮೇಡಮ್ ಗೌರ್ಮೆಂಟ್ಗೆ. ಈಗ ಓಳ್ ಎತ್ತಲಿಕ್ಕೆ ಕೆನಾಲ್ ರಿಪೇರ್ ವರ್ಕಿಗೆಲ್ಲ ಅನುದಾನ ಬಂದ್ರೆ ಆ ಕೆಲಸ ತೆಗೆದುಕೊಡ್ತೀವಿ. ಮಳೆ ಸ್ಟಾರ್ಟ್ ಆತಂದ್ರೆ ಇವಾಗ ಅದನ್ನು ತೆಗಿಯೋಕ್ಕಾಗೋದಿಲ್ಲ, ಅದು ಊರೊಳಗೆಲ್ಲ ನುಗ್ಗುತ್ತಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಇದೆ ಸರ್ ಅದ್ರ ಬಗ್ಗೆ. ಅದಕ್ಕೋಸ್ಕರ ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀನಿ ಮೇಡಮ್. ಹೌದು ಸರ್, ಹೌದು ಸರ್, ಹೌದು ಸರ್, ಬರುತ್ತೆ ಸರ್. ಹೌದು ಸರ್, ಹೌದು ಕಳಿಸಿ ಅಂದರೆ ಒಂದು 6 ತಿಂಗಳಾಯ್ತು ಸರ್. ಈಗ ಫಾಲೋ ಅಪ್ ಮಾಡಬೇಕು, ಮೇಡಮ್. ಈಗ ಪ್ರಪೋಸಲ್ ಕಳಿಸಿದೀವಿ ಅಂತ ಕೂರ್ಬಾರ್ದು, ಫಾಲೋ ಅಪ್ ಇರಬೇಕು. ಅಂಡರ್ ಸೆಕ್ರೆಟರಿ ಅವರು ಬೆಂಗಳೂರಲ್ಲಿ ಮೀಟ್ ಆಗಿ ಬಂದಿದ್ದೀನಿ ಮೇಡಮ್. ಇನ್ನೊಂದು ವೀಕ್ 15 ಡೇಸ್ ಅಲ್ಲಿ ಅಪ್ರೂವಲ್ ಕೊಟ್ಟರೆ ಕೆಲಸ. ಮೇಡಮ್ ಇದು ಫಸ್ಟ್ ಫ್ಲೋರ್ ಸ್ಲ್ಯಾಬ್ ಹಾಕಿ ಮೇಡಮ್, ಇದೇ 2 ಸ್ಲ್ಯಾಬ್ ಹಾಕಿ. ನೆಕ್ಸ್ಟ್ ಕಿತ್ತೂರಾಣಿ ಚೆನ್ನಮ್ಮ ವಸತಿ ನಿಲಯ ಮೇಡಮ್ ಕಂಬಳದು, ಇದು ಮುಗಿಯ ಹಂತಕ್ಕೆ ಬಂದ ಮೇಡಮ್. ಇನ್ನೊಂದು 2-3 ತಿಂಗಳದಾಗ ಕಂಪ್ಲೀಟ್ ಆಗುತ್ತೆ ಮೇಡಮ್. ಹಾಂ ಸರ್, ಹೌದು. ಆಮೇಲೆ ಇವು ರೋಡ್ಸ್ ಅದಾವ ಮೇಡಮ್, ಕೊರ್ಲಳ್ಳಿ ಅಂಬಿಗಿ ಅಂತೇಳಿ, ಇದ್ರೊಳಗೆ ಒಂದು 5 ಕೋಟಿ ಇತ್ತು ಮೇಡಮ್, ಕಂಪ್ಲೀಟ್ ಆಗಿದೆ ಮೇಡಮ್ CC ರೋಡ್. ಆಮೇಲೆ ಬಸಾಪುರ ತಾಂಬಗೊಂಡಿದ್ದು ಒಂದು 2 ಕೋಟಿ ಇತ್ತು ಮೇಡಮ್, ಅದನ್ನು ಕಂಪ್ಲೀಟ್ ಆಗಿದೆ ಮೇಡಮ್. ನೆಕ್ಸ್ಟ್ ಕದಂಪುರ ಡೋಣಿನೂ ಕಂಪ್ಲೀಟ್ ಆಗಿದೆ ಮೇಡಮ್. ನೆಕ್ಸ್ಟ್ ಮೇಂಟೆನೆನ್ಸ್ ಅದಾವ ಮೇಡಮ್, ಹೋದ ವರ್ಷ ಕಂಪ್ಲೀಟ್ ಆಗ್ಯಾವ ಮೇಡಮ್. ಅದೇನಂದ್ರೆ ಟೆಕ್ನಿಕಲ್ ಇಶ್ಯೂಲಿಂದ ಫೈನಲ್ ಆಗಿದೆ. ಹೌದು ಮೇಡಮ್, ಅದು ಅಂದ್ರೆ ಫೈನಲ್ ಮಾಡೋದನ್ನ ಹಾಕ್ಲಕ್ ಬರಲ್ಲ ಮೇಡಮ್. ಈಗ ಹೊಸ ಆರ್ಡರ್ ಮಾಡ್ಯಾರ ಮೇಡಮ್, UCSC NAVSC ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಹಾಗೆ ಎಲ್ಲಷ್ಟು ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿದೆಯಾ? ಆಗಿಲ್ಲ ಮೇಡಮ್, ಫಾಸ್ಟ್ ಆಗಿ ಮಾಡಿ. ನೆಕ್ಸ್ಟ್ ಕರ್ನಾಟಕ KPS ಇದ್ರೊಳಗೆ ಮೇಡಮ್ ಟೋಣಿ ಗ್ರಾಮದಾಗ ಒಂದು ಸ್ಯಾಂಕ್ಷನ್ ಆಗಿದೆ ಮೇಡಮ್, 181.5 ಇದೆ. ಇದು ಹೈಸ್ಕೂಲ್ದಾಗ ಪಿಂಕ್ ಲೆವೆಲ್ ಬಂದಿದೆ ಮೇಡಮ್, ಪ್ರೈಮರಿ ಸ್ಕೂಲ್ ಮಾಡ್ಕೊಡ್ಬೇಕು. ಉಪ ಖಜಾನೆ ಒಂದು ಎಸ್ಟಿಮೇಟ್ ಇತ್ತು ಮೇಡಮ್ 19 ಇಂಚ್. ಇನ್ನೊಂದು ಮೇಂಟೆನೆನ್ಸ್ IB ಮೇಂಟೆನೆನ್ಸ್ ಒಂದು 15 ಲಕ್ಷ ಮೇಡಮ್, ಅದು ನಡೆದಿದೆ ಈಗ. ಹೌದು ಸರ್. ನೆಕ್ಸ್ಟ್ ಇದು ಉಪ ಖಜಾನೆದು ಏನಾಗ್ಯದ ಮೇಡಮ್, ಅದು ಬೆಂಗಳೂರಿನಿಂದ ಅಪ್ರೂವಲ್ ಆಗಿ ಬರಬೇಕು, ಟೆಂಡರ್ ಆಗ್ಯದ, ಆದ್ರೆ ಅವ್ರು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಮೇಡಮ್, ಹಾಗಾಗಿ ಅದು ಪೆಂಡಿಂಗ್. ನೆಕ್ಸ್ಟ್ ಕದಂಪುರ KGBದಾಗ 2 ಸ್ಯಾಂಕ್ಷನ್ ಆಗಿದೆ, ಒಂದು 15 ಲಕ್ಷದ್ದು ಒಂದು 30 ಲಕ್ಷದ್ದು ಒಂದು. 15 ಲಕ್ಷದ್ದು ಕದಂಪುರದು ವರ್ಕ್ ಆರ್ಡರ್ ಇಶ್ಯೂ ಸ್ಟಾರ್ಟ್ ಮಾಡಿ ಮೇಡಮ್, ಈಗ ನಿನ್ನೆ ಮಾಡ್ಬೇಕಾಗಿದ್ರಿ. ಡಂಬಳದ ಇನ್ನೂ ಇಶ್ಯೂ ಆಗ್ಬೇಕು ಮೇಡಮ್, ಟೆಂಡರ್ ಪ್ರೊಸೆಸ್ನಾಗ. ಇದು ಡಂಬಳ ಗ್ರಾಮ KGB ಹಾಸ್ಟೆಲ್ ಒಂದು 108 ಲ್ಯಾಕ್ದು ಸ್ಯಾಂಕ್ಷನ್ ಆಗಿದೆ ಮೇಡಮ್, ಡಿಟೇಲ್ಸ್ ಆಗಿದೆ, ಕ್ಲಿಯರ್ ಆಗಿಲ್ಲ ಮೇಡಮ್. ಟೆಂಡರ್ ಯಾವಾಗ ಕ್ಲೋಸ್ ಮಾಡಿದ್ರು? ಇಲ್ಲ, ಟೆಕ್ನಿಕಲ್ ಸ್ಯಾಂಕ್ಷನ್ ಆಗುತ್ತೆ ಮೇಡಮ್, ಸೈಟ್ ಕ್ಲಿಯರ್ ಇದೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡೋದು ಯಾರು? ಸೈಟ್ ಕ್ಲಿಯರ್ ಇದ್ರೆ SBC ಮಾಡಿಸಿ. ಆಯ್ತು. ಇಲ್ಲ, ಬೇಸಿಕ್ ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಲೋಕಲ್ ಮೊದಲು ಪ್ರೈಮರಿ ಸ್ಕೂಲಿಗೆ ಕೊಟ್ಟಾರ ಸರ್ ಜಾಗ, ಅದರೊಳಗೆ KGB ಕೊಟ್ಟಾರ ಸರ್ ಹಾಸ್ಟೆಲ್ ಮೊದಲು. ಈಗ ಏನಂತಾರೆ, ಈಗ ಮತ್ತೊಂದು ಹಾಸ್ಟೆಲ್ ಬಂತಲ್ಲ, ಎಲ್ಲ ಜಾಗ ಇವ್ರೆ ತಗೊಂತಾರ, ನಾವು ಕೊಡಲ್ಲ ಅಂತ ಅವ್ರ ಮೇನ್. ಅದೇ ನೋಡಿ, ಇದು ಬೇಗ ಕ್ಲಿಯರ್ ಮಾಡ್ಕೊಡಿ. ರೇಷ್ಮೆ ಇಲ್ಲ. ಹೆಕ್ಟರ್ ಸರ್ 165 ಹೆಕ್ಟರ್ಸ್ ಹೌಸ್. ನಮಗೆ ಜಾಸ್ತಿ ಇರೋದು ಬಾಗೇವಾಡಿ ಸರ್, ಜಾಲವಾಡಿ, ಒಂಚೂರು ಚಿಕ್ಕವಾಡಟ್ಟಿ, ಕೊರಳಿ ಸರ್. ಕೊರಳಿ ಈಗ ಸ್ಟಾರ್ಟ್ ಆಗಿದೆ ಸರ್, ಬಟ್ ಮೇನ್ ಅನ್ನೋದು ಜಾಲವಾಡಿ ಸರ್. ರೈತರಿಗೆ ಏನು ಬೆನಿಫಿಟ್ ಕೊಡ್ತಾ ಇದ್ದೀರಾ? ಅವ್ರಿಗೆ ಹೊಸ ಪ್ಲಾಂಟೇಶನ್ಗೆ ಸಹಾಯಧನ ಐತಿ ಮೇಡಮ್. ಆಮೇಲೆ ಹುಳು ಸಾಕಾಣಿಕೆ ಮನೆಗೆ ಐತಿ ಮೇಡಮ್.
ಆಮೇಲೆ ಶೆಡ್ ಕಟ್ಟಿದ್ರೆ ಶೆಡ್ಡಿಗೆ ಐತಿ. ನಿಮಗೆ ನರೇಗಾದಲ್ಲಿ ಟಾರ್ಗೆಟ್ ಇಲ್ವಾ ಏರಿಯಾ ಎಕ್ಸ್ಪಾನ್ಷನ್ ಬಗ್ಗೆ? ಕೊಟ್ಟಿಲ್ಲ. ಆಯ್ತು. ಸರಿ, ರೈತರಿಗೆ ಬೇರೆ ಇನ್ನೇನು ಕೊಡ್ತೀರಾ? ಇವು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ ಮೇಡಮ್.